ಅಮ್ಮವ್ರ ಸ್ಥಾನನ ತುಂಬಿದ್ಯ. ನಿನ್ ಬದುಕ್ನಾಗೆ ಯಾವಾಗ್ಲೂ ಸಿಹಿ ತುಂಬಿ ಊರ್ ಜನಕ್ಕೆಲ್ಲ ಒಳ್ಳೇದ್ ಮಾಡಿ. ಈ ಗೆಲುವಿಗೆ ಮುಖ್ಯವಾದ ಕಾರಣನೇ ನೀವವ್ವ. ಈ ಸಿಹಿ ನಿಮ್ಗೂ ಸೇರ್ಬೇಕು. ಒಳ್ಳೇದಾಗ್ತವ ಅಪ್ಪ. ಅಲ್ಲ ಪುಟ್ಟಕ್ಕ, ನೀನು ಆ ರಾಧನ್ ಪರ ಪ್ರಚಾರಕ್ಕೆ ನಿಂತ್ಕೊಂಡು ನಮ್ಮೆಲ್ರೂ ಗುಂಡ್ಗೆ ತಣ್ಣಗೆ ಮಾಡ್ಬಿಟ್ಟಲ್ಲ. ನಿನ್ ತಲೆ ಸಾಮಾನ್ಯ ಅಲ್ಲ ಬಿಡು. ಅವ್ವ ರಾಧನ್ ಪರ ನಿಂತಿದ್ ನೋಡಿ ಊರ್ ಜನಕ್ಕೆಲ್ಲ ತಲೆ ಕೆಟ್ಟೋಗಿತ್ತು. ನಮ್ಮವ್ವ ಬುದ್ಧಿವಂತರಿಗೆ ಬುದ್ಧಿವಂತಲು ಕಣ್ಲ. ಅದಕ್ಕೆ ಆ ರಾಧನ್ ಜೊತೆಗೆ ಇದ್ಕೊಂಡು ಅವಳಿಗೆ ಮಣ್ಣು ಮುಗಿಸಿದ್ದು. ಅಲ್ಲವ, ರಾಧಾ ಇಂಥ ಕಂತ್ರೆ ಕೆಲಸ ಮಾಡೋ ಅಂತ ನನ್ನ ಹತ್ರ ಹೇಳಿದಿದ್ರೆ ಬೆಂಕಿನಾಗೆ ಸುಟ್ಟಾಕ್ಬಿಡ್ತೈತೆ. ಅವಳು ಮೊದಲೇ ಇಸಾ ತುಂಬಿರೋ ಚೇಳು. ಅವಳು ಹಿಡಿಯೋಕೆ ಹೋದವ್ರ ಮೇಲೇನೆ ಇಸಾ ಕಾರ್ಬಿಟ್ರೆ ಅದಕ್ಕೆ ನಾನು ಯಾರಿಗೂ ಹೇಳಲಿಲ್ಲ. ಆದ್ರ ನಿನ್ನ ಜಾಣ್ತನ ಮೆಚ್ಚಲೇಬೇಕು ಪುಟ್ಟಮ್ಮಿ. ನೀನು ಅವ್ರ ಜೊತೆಲಿ ಇದೆಯಾ ಅಂತ ಅವರಿಬ್ರು ಮೆರೆದ್ರು, ಕೊನೆಗೆ ಮುರಿದು ಬಿದ್ರು. ಹ್ಯಾಟ್ಸ್ ಆಫ್ ಟು ಯವ್ವ, ನಿನ್ನಿಂದ ಇಡೀ ಊರಿಗೆ ಒಳ್ಳೇದಾಯ್ತು. ಈಗ್ಲೂ ಆ ರಾಧಾ ಮತ್ತೆ ರಾಜಿ ನಾವ್ ಹೇಗ್ ಸೋತ್ವಿ ಅಂತ ತಲೆ ಕೆಡ್ಸ್ಕೊಂಡು ಹುಚ್ಚರಾಗ್ಬಿಟ್ಟಿರ್ತಾರೆ. ಒಳ್ಳೆ ಕೂತ್ಕೊಂಡು ಏನು ಯೋಚನೆ ಮಾಡ್ತಿದ್ದೀಪ್ಪ? ಏನ್ ಇಸ್ಯ? ಪಂಚಾಯತಿ ತೀರ್ಪ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಪುಟ್ಟವ? ಇಲ್ಲ ಕಣವಿ, ಇಲ್ಲ. ಅದಕ್ಕೆಲ್ಲ ನಾನು ಯೋಚನೆ ಮಾಡ್ತೀನಿ. ಇಷ್ಟಕ್ಕೂ ನೀನು ಅಮ್ಮವ್ರಂಗೆ ಸರಿಯಾಗಿ ತೀರ್ಪು ಕೊಟ್ಟಿದೀಯಾ. ಮತ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೇವ? ಅದೇ ಕಣಪ್ಪ, ನಾನು ಎತ್ತು ಮಕ್ಕಳು ತಮ್ಮ ಬದುಕು ಕಟ್ಕೊಳಕ್ಕೆ ಯಾಟೊಂದು ಒದ್ದಾಡ್ತಾವ್ರಲ್ಲ, ಅದ್ ನೋಡಿ ಯಾಕೋ ಮನ್ಸಿಗೊಸಿ ಜಾಸ್ತಿ ಅನಿಸ್ತಾ ಐತೆ. ಯೋಚನೆ ಮಾಡ್ಬೇಡಿ ಪುಟ್ಟವ, ಎಲ್ರಿಗೂ ಒಳ್ಳೇದಾಗೇ ಆಗತ್ತೆ. ಒಳ್ಳೇದಾಯ್ತದೆ ಕಣವಿ, ಆದ್ರೆ ಒಳ್ಳೇದಾಗ ಗಂಟ ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆದತ್ತೆ. ಮುನ್ನಗ್ಗು ಹೋಗ್ಬೇಕಲ್ಲ. ಅವ್ವ, ನಿನ್ ಮನ್ಸ್ನ ಇರೋದ್ನೆಲ್ಲ ಅವ್ರ ತಾವ್ ಹೇಳು. ಹಿಂಗ್ ಸುಮ್ಗೆ ಕುತ್ಕೊಂಡು ಕೊರಗೋದಕ್ಕಿಂತ ಅವ್ರನ್ನ ಕರೆಸಿ ಹೇಳ್ಬೋದಲ್ವೇ? ಇರು, ನಾನೇ ಕರಿತೀನಿ. ಸಾನವರ, ಸುಮಾ, ಸುಚೈನ್, ಬಿರ್ನ ಬನ್ನಿ. ಹುಟ್ಟವ ನಿಮ್ ಏನೋ ಮಾತಾಡ್ಬೇಕಂತೆ, ಅದೇನೋ ಅಂತ ಕೇಳಿ. ಏನವ್ವ? ನಿಮ್ ಜೀವನದ್ದೇ ನನಗೆ ಚಿಂತೆ ಆಗ್ಬಿಟ್ಟದೆ. ಬದುಕುನುದ್ದಕ್ಕೂ ಒಲೆ ಮುಂದೆನೆ ನಾನು ಬೆಂದೋಗ್ಬಿಟ್ಟೆ. ಆದ್ರೆ ನನ್ನಾಗೆ ನನ್ನ ಮಕ್ಕಳ ಬದುಕು ಆಗಬಾರ್ದಲ್ಲ ಅಂತ ಯೋಚನೆ.
ನಮಗೂ ಜೀವನದಾಗೆ ಬೆಳಿಬೇಕು ಅಂತ ಆಸೆ ಐತೆ ಕಣವ. ಆದ್ರೆ ಯೋನ್ ಮಾಡೋದು, ಯೋನೇ ಮಾಡೋಕ್ಕೋದ್ರೂ ಅಡೆತಡೆ ಆಯ್ತದೆ. ಅಡೆತಡೆಗಳನ್ನ ಮೆಟ್ಟಿ ನಿಲ್ಲನೆ ಮನ್ಸ. ನೀವಿಬ್ರು ನಿಮ್ ಗಂಡದಿರ ಮನೆನ ಬಿಟ್ಟು ಬಂದಿರ್ಬೋಯ್ತು, ಆದ್ರೆ ಛಲ ಬಿಟ್ಟಿಲ್ವಲ್ಲ.